ಎಂದೂ ಸೋಲದ ಸಾಧನೆ. ಮಗುವಿಗೆ ಇದ್ದ ಹಾಗೆ ಮನುಷ್ಯನಿಗೆ ಅವನದೇ ಪರಿಮಿತಿಗಳಿವೆ. ಅವನಿಗೆ ಸೃಷ್ಟಿಕರ್ತ ಸರ್ವಶಕ್ತ ಭಗವಂತನಿಂದ ಅಂತಃಶಕ್ತಿ ಅಪಾರವಾಗಿ ದೊರಕುತ್ತದೆ. ಆದರೆ ಅದಕ್ಕೆ ಷರತ್ತು ಇದೆ. ವಸ್ತುಗಳ ಸೂಕ್ತ ಉಪಯೋಗ ಮಕ್ಕಳಿಗೆ ಗೊತ್ತಿಲ್ಲ. ಅವುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಲಾರವು. ಆದ್ದರಿಂದಲೇ ಮಕ್ಕಳಿಗೆ ಅಗ್ಗವಾದ ಆಟಿಕೆಗಳನ್ನು, ಸಣ್ಣ ಬಲೂನುಗಳನ್ನು, ಗಿಲಕಿ, ಸೀಟಿ, ನಿಂಬೆರಸ, ಟಾಫಿ ಇತ್ಯಾದಿಗಳನ್ನು ಕೊಡುತ್ತಾರೆ. ಮಗು ಬೆಳೆದು ತನ್ನ ಹೊಣೆಯನ್ನು ಅರಿತುಕೊಂಡಾಗ ಎಲ್ಲವೂ ಕೇಳದೆಯೇ ಕೈಗೆ ಒದಗಿ ಬರುತ್ತವೆ. ಅದಕ್ಕಾಗಿ ಆತ ಭಿಕ್ಷೆ ಬೇಡಬೇಕಾಗಿಲ್ಲ, ಗೋಗರೆಯಬೇಕಾಗಿಲ್ಲ, ದೇವರನ್ನು ಪ್ರಾರ್ಥಿಸಬೇಕಾಗಿಲ್ಲ. ದಿವ್ಯ ಅನುಗ್ರಹಗಳನ್ನು ನಾವು ಶ್ರೇಷ್ಠ ಹಾಗೂ ಪರಹಿತಕಾರಿ ಉದ್ದೇಶಗಳಿಗೆ ಬಳಸುವುದಾಗಿ ಮತ್ತು ನಮ್ಮ ಅಲ್ಪ ಕುತ್ಸಿತ ಚಪಲಗಳಿಗಾಗಿ, ಅಹಂಕಾರ, ಕಾಮನೆಗಳಿಗಾಗಿ, ಹಸಿವಿಗಾಗಿ ಬಳಸುವುದಿಲ್ಲ ಎಂದು ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಟ್ಟಲ್ಲಿ ದೈವ ಹಾಗೂ ದೈವ ಸ್ವರೂಪಿ ಮಾನವರು ನಮ್ಮ ನಿರೀಕ್ಷೆಗಿಂತ 1000 ಪಟ್ಟು ಕೊಡುಗೆಗಳನ್ನು ಕೊಡಲು ಕಾದಿರುತ್ತಾರೆ. ಭವಿಷ್ಯದ ಬಗ್ಗೆ ಸುಳ್ಳು ಭರವಸೆ ಕೊಟ್ಟರೆ ಏನೂ ಪ್ರಯೋಜನವಿಲ್ಲ. ಈವರೆಗೆ ದತ್ತವಾದುದನ್ನೆಲ್ಲ ಹೇಗೆ ಉಪಯೋಗಿಸಲಾಗಿದೆ ಎಂಬ ಬಗ್ಗೆ ಪುರಾವೆ ಒದಗಿಸಬೇಕು. ಬಡ್ತಿ ನೀಡುವ ಮುನ್ನ ಚಾರಿತ್ರ್ಯ ದಾಖಲೆಯನ್ನು ಪರಿಶೀಲಿಸುವರಲ್ಲ. ಇದೇ ಅದಕ್ಕೆ ಆಧಾರ. ನನ್ನ ಹಲವು ಪೂರ್ವ ಜನ್ಮಗಳಲ್ಲಿನ ನನ್ನ ಸಾಮರ್ಥ್ಯ ಮತ್ತು ನನ್ನ ಪ್ರಾಮಾಣಿಕತೆ ಬಗ್ಗೆ ಒಪ್ಪಬಹುದಾದ ಪುರಾವೆ ಕೊಡಬೇಕಾಗಿತ್ತು. ನಾನು ಎಲ್ಲ ಸರಿಯಾಗಿದೆ ಎಂದಾಗ ಕೊಡುಗೆ ಕೃಪೆಗಳ ಸುರಿಮಳೆಯೇ ಆರಂಭವಾಯಿತು. ಸುಗ್ರೀವ, ವಿಭೀಷಣ, ಸುಧಾಮ, ಅರ್ಜುನ ಅವರೆಲ್ಲ ಏನನ್ನು ಪಡೆದರೋ, ಏನೇನು ಮಾಡಿದರೋ ಎಲ್ಲವೂ ಅವರದೇ ಅಹಂಕಾರಪೂರಿತ ಪ್ರಯತ್ನಗಳ ಫಲವಲ್ಲ. ದೇವರ ಪರಮಶಕ್ತಿ ಎಲ್ಲದರ ಹಿಂದೆ ಕೆಲಸ ಮಾಡುತ್ತಿತ್ತು. ಕಾಲುವೆಗಳಿಗೆ ನದಿಗಳಿಂದ ನೀರು ಬರುತ್ತದೆ. ಹೊಲಗಳಿಗೆ ನೀರನ್ನು ವಿತರಿಸುವ ಕಾಲುವೆಗಳು ದೊಡ್ಡ ಕಾಲುವೆಗಳಿಂದ ನೀರು ಪಡೆಯುತ್ತವೆ. ಎಲ್ಲಿಯಾದರೂ ಏನಾದರೂ ತೊಂದರೆ ಆದಲ್ಲಿ ಇಡೀ ಕಾಲುವೆಯ ಜಾಲದಲ್ಲೇ ನೀರು ನಿಂತು ಹೋಗುತ್ತದೆ. ಮನುಷ್ಯನ ನಿರ್ದಿಷ್ಟ ಆಧಾರದ ಮೇಲೆ ದೇವರೊಂದಿಗೆ ಸಂಬಂಧ ಸ್ಥಾಪಿಸಬಹುದು. ಅದರಲ್ಲಿ ಹೊಗಳಿಕೆಯಂಥದ್ದಕ್ಕೆ ಆಸ್ಪದವಿಲ್ಲ. ದೇವರು ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ. ತನ್ನ ಸೃಷ್ಟಿಯ ಸುಗಮ ನಿರ್ವಹಣೆಯ ಹಿಂದೆ ಇರುವ ಕಟ್ಟಳೆಗಳಿಗೆ ಒಳಪಟ್ಟಿರುತ್ತಾನೆ ದೇವರು. ಆತ ನಿಷ್ಪಕ್ಷಪಾತಿ. ನನ್ನ ವೈಯಕ್ತಿಕ ಸಾಮರ್ಥ್ಯ ನಗಣ್ಯವಾದುದು. ಏನೇನು ಸಾಧಿತವಾಗಿದೆಯೋ ಎಲ್ಲವನ್ನೂ ದೈವ ಕೃಪೆಯ ಪರಿಣಾಮ ಎನ್ನಬೇಕು. ಆ ಕೃಪಾವರ್ಷವಾಗುವುದು ಬಹುಮಟ್ಟಿಗೆ ಪ್ರತ್ಯಕ್ಷವಾಗಿ ಅಲ್ಲ, ನನ್ನ ಗುರುದೇವರ ಮೂಲಕವಾಗಿ. ಅವೆರಡರಲ್ಲಿ ವ್ಯತ್ಯಾಸವೇನೂ ಇಲ್ಲ. ಈ ಪರಮ ಸಾಧನೆ ಹೇಗೆ ಸಾಧ್ಯವಾಯಿತು? ಸಾಮರ್ಥ್ಯ ಅಥವಾ ಯೋಗ್ಯತೆಯಿಂದ ಅದು ಸಾಧ್ಯವಾಯಿತು. ಅದಕ್ಕೆ ಜೀವನ ಸಾಧನೆ ಎಂದೂ ಹೆಸರು. ಅದು ಉಪಾಸನೆಗೆ ನಿಕಟವಾಗಿ ಸಂಬಂಧಿಸಿದ್ದು. ವಿದ್ಯುತ್ ಲೋಹದ ತಂತಿಯಲ್ಲಿ ಹರಿಯುವುದೇ ವಿನಾ ಮರದಲ್ಲಲ್ಲ. ಒಣಗಿದ ಮರದ ಕೊರಡು ಹಸಿಯದ್ದಕ್ಕಿಂತ ಬೇಗ ಜೋರಾಗಿ ಉರಿಯುತ್ತದೆ. ಮಗು ಚೊಕ್ಕಟವಾಗಿ ನೀಟಾಗಿ ಇದ್ದಾಗ ತಾಯಿ ಎತ್ತಿಕೊಳ್ಳುತ್ತಾಳೆ. ಅದು ಕೊಳಕಾಗಿದ್ದರೆ ಮೊದಲು ಅದನ್ನು ತೊಳೆದು ಶುಚಿಗೊಳಿಸಿ ಆನಂತರ ಎತ್ತಿಕೊಂಡು ಅನ್ನ ತಿನ್ನಿಸುತ್ತಾಳೆ. ದೇವರ ಸಾಮೀಪ್ಯ ಪಡೆಯಬೇಕಾದರೆ ಚಾರಿತ್ರ್ಯ ಶುದ್ಧಿ ಅತ್ಯಗತ್ಯ. ಎಷ್ಟೋ ಜನ ತಮ್ಮ ಪೂರ್ವ ಜನ್ಮಗಳಲ್ಲಿ ಸುಖಲೋಲುಪತೆಯಿಂದ ಕೊಳಕಾಗಿದ್ದರು. ಆದರೆ ಅವರು ಶ್ರದ್ಧೆ, ನಿಷ್ಠೆ ಹಾಗೂ ಸಾಧನೆಗಳಿಗೆ ಒಲಿದಾಗ ಅವರ ಬದುಕು ಗುರುತು ಸಿಗದಷ್ಟು ಮಟ್ಟಿಗೆ ಪರಿವರ್ತಿತವಾಯಿತು. ವಾಲ್ಮೀಕಿ, ಅಂಗುಲಿಮಾಲ, ಬಿಲ್ವಮಂಗಲ, ಅಜಾಮಿಳರ ಹಿಂದಿನ ಬಾಳುವೆಯು ಶ್ರದ್ಧಾಹೀನವಾಗಿತ್ತು. ಆದರೆ ಭಗವಂತನಿಗೆ ಶರಣಾದ ಕ್ಷಣವೇ ಅವರು ನಿಜವಾದ ಅರ್ಥದಲ್ಲಿ ಸಾಧು ಸಂತರೇ ಆಗಿ ಹೋದರು. ರಾಮನಾಮ ಜಪನ ಪರಯಾ ಮಾಲ್ ಅಪನ. ರಾಮನಾಮ ಜಪ ಅನ್ಯರ ವಸ್ತುಗಳ ಮೇಲೆ ಕಣ್ಣು. ಈ ಧೋರಣೆಯೇ ನಮ್ಮದು. ನಾವು ಕೆಟ್ಟ ಕೆಲಸ ಮಾಡುತ್ತಲೇ ಇರುತ್ತೇವೆ. ಆದರೂ ಸಾಂಕೇತಿಕ ಬಾಹ್ಯಾಚರಣೆ ಮಾಡಿದರೆ ಸಾಕು, ನಮ್ಮ ತಪ್ಪುಗಳಿಂದ ಪಾರಾಗುತ್ತೇವೆ ಎಂದು ಭಾವಿಸುತ್ತೇವೆ. ಇದು ದೊಡ್ಡ ಭ್ರಮೆ ಅಲ್ಲವೇ? ಬಟ್ಟೆಗೆ ಬಣ್ಣ ಹಾಕುವ ಮೊದಲು ಅದನ್ನು ಒಗೆಯಬೇಕು. ಬಿತ್ತನೆಗೆ ಮುನ್ನ ಹೊಲವನ್ನು ಉಳಬೇಕು. ದೇವರ ಕೃಪೆ ಸಂಪಾದಿಸಲು ಶ್ರದ್ಧಾಜೀವನ ನಡೆಸಬೇಕು. ಸಾಧಕನಾಗಬೇಕು. ಸಾಧಕ ಮಾತ್ರ ನಿಜವಾದ ಭಕ್ತನಾಗಬಲ್ಲ. ಜೀವನ ಸಾಧನೆ ಇಲ್ಲದೆ ಹೋದರೆ ವ್ಯಕ್ತಿಯ ಆಲೋಚನೆ, ಚಾರಿತ್ರ್ಯ, ಆಹಾರ, ನಿತ್ಯಕರ್ಮ ಎಲ್ಲವೂ ಅಸ್ತವ್ಯಸ್ತವಾಗುತ್ತದೆ. ಅಂತಹ ವ್ಯಕ್ತಿ ದುರಾಸೆ ಮತ್ತು ಕಾಮನೆಗಳಿಂದಾಗಿ ಯಾವಾಗಲೂ ತಳಮಳದಲ್ಲೇ ಇರುತ್ತಾನೆ. ಮನಸ್ಸಿನ ಏಕಾಗ್ರತೆ ಅವನಿಗೆ ಎಂದೂ ಸಾಧ್ಯವಿಲ್ಲ.
ಕೇವಲ ಕರ್ಮಗಳನ್ನು, ಸಾಂಕೇತಿಕ ಪೂಜೆಗಳನ್ನು ಮಾಡಿದರೆ ಏನೂ ಪ್ರಯೋಜನವಿರದು. ಪೂಜೆ ನೇರವಾಗಿ ಅಂತರ್ಭಾವಕ್ಕೆ ಸಂಬಂಧಿಸಿದೆ. ಉದಾತ್ತ ಭಾವನೆಗಳಿಂದ ಮಾತ್ರ ವ್ಯಕ್ತಿ ತನ್ನ ಮನೋಭಾವದಲ್ಲಿ, ಕಾರ್ಯಗಳಲ್ಲಿ, ಸ್ವಭಾವದಲ್ಲಿ ಧಾರ್ಮಿಕತೆಯನ್ನು ಜೊತೆಗೂಡಿಸಿಕೊಳ್ಳುವುದು ಸಾಧ್ಯ. ಗೌರವಾನ್ವಿತ ಅತಿಥಿ ಮನೆಗೆ ಬಂದಾಗ ಅಥವಾ ಮನೆಯಲ್ಲಿ ಏನಾದರೂ ಸಮಾರಂಭ ಇರುವಾಗ ಮನೆಯನ್ನು ಗುಡಿಸಿ ಸುಣ್ಣ ಬಣ್ಣ ಹಚ್ಚಲಾಗುವುದು. ಹೃದಯ ಮಂದಿರಕ್ಕೆ ದೇವರನ್ನು ಆಹ್ವಾನಿಸಿದಾಗ ಅದರಲ್ಲಿ ತುಂಬಿರುವ ಕೊಳೆಯೆಲ್ಲವನ್ನೂ ಮೊದಲು ತೆಗೆದುಹಾಕಿ ಶುಚಿಗೊಳಿಸಬೇಕು. ಹಾಗೆ ಮಾಡಲು ಆತ್ಮನಿರೀಕ್ಷಣೆ, ಆತ್ಮಶುದ್ಧೀಕರಣ, ಆತ್ಮ ಪರಿವರ್ತನೆ ಮತ್ತು ಆತ್ಮವಿಕಾಸಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇದೆಲ್ಲವನ್ನೂ ನನಗೆ ವಿವರಿಸಲಾಯಿತು. ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಎಷ್ಟಾದರೂ ನಾವೇಕೆ ಕೆಟ್ಟದಾಗಿ ಬದುಕುತ್ತೇವೆ? ಲೋಭ, ಮೋಹ, ಅಹಂಕಾರ ಈ ಮೂರೇ ಅದರ ಮೂಲ. ಈ ದುಸ್ವಭಾವ ಉಳ್ಳವನು ನರಕಕ್ಕೆ ಹೋಗಲೇಬೇಕು. ಕ್ರಿಯೆಗಳು ರೂಪುಗೊಳ್ಳುವುದು ಸೂಕ್ಷ್ಮ ಪ್ರವೃತ್ತಿಗಳಿಂದ. ನಮ್ಮ ಭೌತಿಕ ಶರೀರಕ್ಕೆ ನಮ್ಮ ಮನಸ್ಸೇ ಒಡೆಯ. ಎಲ್ಲ ದುಷ್ಟ ಕಾರ್ಯಕ್ಕೂ ಮನಸ್ಸು ಹೊಣೆಯೇ ವಿನ ದೇಹವಲ್ಲ ಎಂದು ಭಾವಿಸಬೇಕು. ಈ ಸಂಗತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ವಿಷವೃಕ್ಷದ ಬುಡವನ್ನೇ ಕತ್ತರಿಸಿ ಹಾಕುವುದೇ ಸೂಕ್ತ ಎಂದು ಭಾವಿಸಿ ಮನಸ್ಸನ್ನೇ ಆಧಾರವಾಗಿ ಮಾಡಿಕೊಂಡು ಜೀವನ ಸಾಧನೆಯನ್ನು ಆರಂಭಿಸಿದೆ. ಎಷ್ಟೋ ಸಲ ಆರ್ಥಿಕ ಒತ್ತಡಗಳಿಂದ, ಆಮಿಷಗಳಿಂದ ಅಪರಾಧಗಳು ಆಗುತ್ತವೆ. ಆದ್ದರಿಂದ ಸಾಧಾರಣ ಭಾರತೀಯನ ಜೀವನವನ್ನೇ ಅನುಸರಿಸುತ್ತೇನೆ ಎಂಬುದಾಗಿ ನಾನು ವಚನ ಸ್ವೀಕರಿಸಿದೆ. ಯಾವುದೇ ವರಮಾನ ಬರಲಿ, ಸರಳ ಜೀವನ, ಉನ್ನತ ಚಿಂತನಾ ತತ್ವದ ಮೇಲೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಮಿತವಾಗಿ ವೆಚ್ಚ ಮಾಡಬೇಕಾಗಿತ್ತು. ತಾತ್ವಿಕವಾಗಿ ಬಹುಪಾಲು ಜನ ಮಾತಿನಲ್ಲಿ ಬೆಂಬಲ ಕೊಡುತ್ತಾರೆ, ಆಚರಣೆಗೆ ಬಂದಾಗ ಕಷ್ಟ ಎನಿಸುತ್ತದೆ. ಅದಕ್ಕೆ ಅಚಲ ದೃಢತೆ ಬೇಕು, ನಿರ್ಧಾರ ಬೇಕು. ಏಕೆಂದರೆ ಕುಟುಂಬ ವರ್ಗದವರೂ ತತ್ವಶಃ ಮಾತ್ರವಲ್ಲ, ಆಚರಣೆಯಲ್ಲಿಯೂ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಲು ಸಿದ್ಧರಾಗಬೇಕಾಗುತ್ತದೆ. ಇಲ್ಲಿ ಅತ್ಯಂತ ದೊಡ್ಡ ತೊಂದರೆ ಎಂದರೆ ಸಮಾಜದಲ್ಲಿ ಇರುವ ಮನೋಭಾವಗಳ ವಿಷಯ. ಪ್ರತಿಯೊಬ್ಬನೂ ತನ್ನ ಸಂಪಾದನೆ ಮೇಲೆ, ಅದು ನ್ಯಾಯೋಚಿತವೋ ಅಥವಾ ಅನ್ಯಾಯದ್ದೋ ಅದರ ಮೇಲೆ ಮೋಜಿನ ಜೀವನದಲ್ಲಿ ಮುಳುಗಿರುವಾಗ ನಾವೇಕೆ ನಮ್ಮ ವೆಚ್ಚದ ಮೇಲೆ ಸಂಯಮ ಹಾಕಿಕೊಳ್ಳಬೇಕು ಎನ್ನುವುದು ಸಹಜ. ಈ ವಿಷಯದಲ್ಲಿ ಕುಟುಂಬದವರನ್ನು ಒಪ್ಪಿಸುವುದು ತುಂಬ ಕಠಿಣ. ಆದರೂ ನಾನು ಬೋಧಿಸುವಂತೆಯೇ ನಡೆದುಕೊಂಡರೆ ಮತ್ತು ತಾರ್ಕಿಕವಾಗಿ, ಅಂಕಿ ಅಂಶ ಸಹಿತವಾಗಿ ಹಾಗೂ ಪರಿಣಾಮಗಳ ಉದಾಹರಣೆ ಇದ್ದು ಜನರ ಮನವೊಲಿಸುವುದಾದರೆ ಹಾಗೂ ನಮ್ಮ ನಿರ್ಧಾರ ದೃಢವಾಗಿದ್ದರೆ ನಮಗೆ ನಿಕಟವಾಗಿರುವವರು ಪ್ರಭಾವಿತರಾಗುವುದಿಲ್ಲ ಎನ್ನುವುದು ಅಸಾಧ್ಯ. ಆರ್ಥಿಕ ದುಷ್ಕಾರ್ಯಗಳನ್ನು ತೊಡೆದು ಹಾಕಬೇಕಾದರೆ ಈ ರೀತಿಯಲ್ಲಿ ಜನರ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. ಈ ನಂಬಿಕೆಯಿಂದಾಗಿ ನಾನು ನನ್ನ ನಿರ್ಧಾರದಲ್ಲಿ ಅಚಲವಾಗಿ ನಿಂತೆ. ಮಥುರೆಯ ಘಿಯಾ ಮಂಡಿಯಲ್ಲಿ ನಮ್ಮ ಕುಟುಂಬದಲ್ಲಿ 5 ಮಂದಿ ಇದ್ದರು. 1971ರಲ್ಲಿ ನಾನು ಹರಿದ್ವಾರಕ್ಕೆ ಬರುವವರೆಗೆ ನಮ್ಮ ವೆಚ್ಚಗಳೆಲ್ಲ ತಿಂಗಳಿಗೆ 200 ರೂಪಾಯಿ ವರಮಾನದಲ್ಲಿಯೇ ನಿಭಾಯಿಸಲು ಸಾಧ್ಯವಾಯಿತು. ಮಿತವ್ಯಯದಿಂದಲೂ ಮತ್ತು ಇತರರಿಗಿಂತ ಭಿನ್ನವಾದ ಮಟ್ಟದ ಜೀವನದಿಂದಲೂ ಇದು ಸಾಧ್ಯವಾಯಿತು. ನಾನು ಪಿತ್ರಾರ್ಜಿತ ಆಸ್ತಿ ಹೊಂದಿದ್ದು ನನ್ನ ಆದಾಯವೇನೋ ಸಾಮಾನ್ಯರಿಗಿಂತ ಹೆಚ್ಚೇ ಆಗಿತ್ತು. ಆ ವರಮಾನವನ್ನು ಕುಟುಂಬದ ಇತರರ ಮಕ್ಕಳ ಶಿಕ್ಷಣಕ್ಕಾಗಿ ವೆಚ್ಚ ಮಾಡಲಾಯಿತು. ದುಶ್ಚಟ, ದುರಭ್ಯಾಸಗಳಿಗೆ ಆಸ್ಪದವಾಗದಂತೆ ಏನನ್ನೂ ಕೂಡಿಡಲಿಲ್ಲ. ಈ ರೀತಿ ಜೀವನ ಸಾಧನೆಯ ಮುಖ್ಯ ಅಂಶವೊಂದನ್ನು ಅನುಸರಿಸುವುದು ಸಾಧ್ಯವಾಯಿತು. ತನ್ನದೇ ಕುಟುಂಬವನ್ನು ಸುಸಂಸ್ಕೃತಗೊಳಿಸಬೇಕು, ಸುಂದರಗೊಳಿಸಬೇಕು, ಶ್ರೀಮಂತಗೊಳಿಸಬೇಕು ಎಂಬುದು ಮಾನವನ ಪ್ರವೃತ್ತಿ. ತಾನು ಸತ್ತಾಗ ಭಾರೀ ಆಸ್ತಿಯ ವಾರಸಿಕೆ ಬಿಟ್ಟು ಹೋಗಲು ಇಚ್ಛೆ. ಮಿತಿಯಿಲ್ಲದ ಇಂದ್ರಿಯ ಕಾಮನೆಗಳಲ್ಲಿ ಮುಳುಗಿದವರ ಮಕ್ಕಳು ಎಲ್ಲ ಬಗೆಯ ಮೋಜುಗಳ ಚಟಕ್ಕೆ ಒಳಗಾಗುವುದು ಖಂಡಿತ. ಹಾಗಾಗಿ ಹಣದ ದುಂದುವೆಚ್ಚ, ಬೇಕಾಬಿಟ್ಟಿ ನಡವಳಿಕೆಯ ಸರಪಳಿಯೇ ಆರಂಭವಾಗುತ್ತದೆ. ಪರಿಶ್ರಮವಿಲ್ಲದೆ ಬಂದ ಸಂಪತ್ತನ್ನು ಸ್ವೇಚ್ಛೆಯಾಗಿ ವ್ಯಯಿಸುವುದು ನಿಶ್ಚಿತ. ಇತರರ ಅವನತಿಯಿಂದ ನಾನು ಪಾಠ ಕಲಿತೆ. ಅಂಥ ಮನೋಭಾವವನ್ನು ನಮ್ಮ ಮನೆಗೆ ಬರಗೊಡಲಿಲ್ಲ. ಹಾಗಾಗಿ ಒಂದು ಸುಸಂಸ್ಕೃತ ಪರಿಶುದ್ಧ ಕುಟುಂಬ ಬೆಳೆಯಿತು. ಬಡಾಯಿ, ವೈಭವ, ಪ್ರದರ್ಶನ, ಅಲಂಕಾರ ಹಾಗೂ ಶೋಕಿಗಳಿಗಾಗಿ ಹೇರಳ ಹಣವನ್ನೂ ಕಾಲವನ್ನೂ ಪೋಲು ಮಾಡುತ್ತಾರೆ ಜನ.
ನನ್ನ ಬಾಳಿನಲ್ಲಿ ಅಂತಹ ಅಹಂಕಾರವರ್ಧಕ ಸ್ವಂತ ವೈಭವದ ಹುಲು ವಿಷಯಗಳಿಗೆ ಆಸ್ಪದವಿರಲಿಲ್ಲ. ಏಕೆಂದರೆ ನನ್ನ ವೈಯಕ್ತಿಕ ಜೀವನ ಮತ್ತು ಕುಟುಂಬ ಜೀವನದಲ್ಲಿ ಉದ್ದಕ್ಕೂ ಒಂದು ಬಗೆಯ ಬ್ರಾಹ್ಮಣ ರೀತಿಯ ವಾತಾವರಣವನ್ನೇ ಇಟ್ಟುಕೊಂಡಿರಲಾಯಿತು. ಮನೆ ಕೆಲಸಗಳನ್ನೆಲ್ಲ ನಾವೇ ಕೈಯಾರ ಮಾಡುವುದನ್ನು ರೂಢಿ ಮಾಡಿಕೊಂಡಿದ್ದೆವು. ಅನೇಕ ವರ್ಷ ಮಾತಾಜಿ ಮನೆಯಲ್ಲೇ ಹಿಟ್ಟು ಬೀಸುತ್ತಿದ್ದಳು. ಕುಟುಂಬಕ್ಕೆ, ಅತಿಥಿಗಳಿಗೆ ತಾನೇ ಅಡುಗೆ ಮಾಡುತ್ತಿದ್ದಳು. ಮಹೋದ್ದೇಶದ ಕೆಲಸ ಅಸಾಧಾರಣವಾಗಿ ಬೆಳೆದು ಮನೆಗೆಲಸಕ್ಕೆ ಗಮನ ಕೊಡುವುದು ಕಷ್ಟವಾದಾಗ ಮಾತ್ರ ಮನೆ ಕೆಲಸಕ್ಕೆ ಆಳನ್ನು ಗೊತ್ತು ಮಾಡಿಕೊಳ್ಳಬೇಕಾಯಿತು. ಭಾರೀ ಆಡಂಬರ ಪ್ರದರ್ಶನಗಳಿಂದ ಇರುವವರು ದೊಡ್ಡ ಮನುಷ್ಯರು, ಸರಳವಾಗಿ ಇರುವವರು ನಿರ್ಭಾಗ್ಯರು, ಹಿಂದುಳಿದವರು ಎನ್ನುವ ತಪ್ಪು ಕಲ್ಪನೆ ವಕ್ರ ಬುದ್ಧಿಯ ಮೌಲ್ಯಗಳಿಂದ ಉಂಟಾಗುವ ತಪ್ಪು ಭಾವನೆ. ಅದು ಯಾವತ್ತೂ ನನ್ನ ವಿಷಯದಲ್ಲಿ ಅನ್ವಯವಾಗಿರಲಿಲ್ಲ. ಆಲಸ್ಯ ಇಲ್ಲವೇ ಅಸಾಮರ್ಥ್ಯದಿಂದಾಗಿ ಬಡತನ ನಮ್ಮ ಪಾಲಿಗೆ ಬಂದಿದ್ದರೆ ಅದು ಬೇರೆ ಆಗುತ್ತಿತ್ತು. ಆದರೆ ನಮ್ಮದು ಉನ್ನತ ಶ್ರೇಷ್ಠ ನೈತಿಕ ತತ್ವಗಳಿಗೆ ಹೊಂದಿಕೆ ಆಗಲೆಂದು ಸ್ವಯಂ ಪ್ರೇರಿತರಾಗಿ ಸಂತೋಷದಿಂದ ಅಳವಡಿಸಿಕೊಂಡ ಜೀವನ ಕ್ರಮ. ನನ್ನ ಸಂಪರ್ಕಕ್ಕೆ ಬಂದ ಬಂಧು ಗೆಳೆಯರು ಮೊದಲಾದವರು ಯಾರೂ ಅದನ್ನು ಬಡತನ ಎಂದು ಭಾವಿಸಲಿಲ್ಲ. ಬ್ರಾಹ್ಮಣ ಪರಂಪರೆಯ ಮುಂದುವರಿಕೆ ಎಂದೇ ಭಾವಿಸಿದರು. ಮೆಣಸಿನಕಾಯಿ ತ್ಯಜಿಸಿದರೆ ಅಥವಾ ಮರದ ಔಗೆಗಳ ಮೇಲೆ ನಡೆದರೆ ತಾವು ಸರಳರು, ಧರ್ಮಿಷ್ಠರು ಎಂದು ಭಾರೀ ಬೊಬ್ಬೆ ಹಾಕುವವರೂ ಉಂಟು. ಆದರೆ ಆಧ್ಯಾತ್ಮಿಕ ಜೀವನ ನಿಜಕ್ಕೂ ಸಾಧ್ಯವಾಗುವುದು ಸರ್ವ ರೀತಿಯ ಆತ್ಮನಿಗ್ರಹ ಮತ್ತು ಶಿಸ್ತುಗಳಿಂದ. ಅದರಲ್ಲಿ ವ್ಯಕ್ತಿ ತನ್ನ ಇಡೀ ಜೀವನ ವಿಧಾನವನ್ನು ನಿಜವಾದ ಬ್ರಾಹ್ಮಣನಿಗೆ ತಕ್ಕದಾದ ರೀತಿಗೆ ಬದಲಾಯಿಸಲು ಪ್ರತಿಯೊಂದು ಕ್ಷಣದಲ್ಲೂ ಶ್ರಮಿಸಬೇಕು. ಇದಕ್ಕೆ ಸಾವಧಾನವಾದ ದೀರ್ಘ ಸಾಧನೆ ಅಗತ್ಯ. ಇದಕ್ಕಾಗಿ ನಾನು ನನಗೂ ನನಗೆ ಸಂಬಂಧವಿದ್ದವರಿಗೂ ಕಠಿಣ ತರಬೇತಿ ನೀಡಿದ್ದೆ. ಸಂಚಿತ ದುಷ್ಪ್ರವೃತ್ತಿಗಳು, ರೂಢಿಗಳು ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಲ್ಲವೂ ನನ್ನನ್ನು ಧರ್ಮಪಥದಿಂದ ವಿಮುಖಗೊಳಿಸಲು ಯತ್ನಿಸಿದವು. ಆದರೆ ಅವು ನನ್ನ ಚಿತ್ತದಲ್ಲಿ ನೆಲೆಗೊಳ್ಳುವ ಮುನ್ನವೇ ಅವುಗಳನ್ನು ಓಡಿಸಲಾಯಿತು. ನಾವು ಎಚ್ಚರ ತಪ್ಪಿದಾಗ ಅಥವಾ ರಕ್ಷಣೆಯನ್ನು ಸಡಿಲಿಸಿದಾಗ ಮಾತ್ರ ಅವು ಜಯ ಸಾಧಿಸುತ್ತವೆ. ಸಾಧಕನ ಧಾರ್ಮಿಕತೆ ಬೇರೂರಿದೆಯೇ ಎಂಬುದನ್ನು ಭದ್ರ ಮಾಡಿಕೊಳ್ಳಲು ನಾನು ನನ್ನ ಗುಣ, ಕರ್ಮ, ಸ್ವಭಾವಗಳ ಮೇಲೆ ಸದಾ ದೃಷ್ಟಿ ಇಟ್ಟಿರುತ್ತಿದ್ದೆ. ಇದರಿಂದಾಗಿ ನಾನು ಯಶಸ್ಸು ಪಡೆದೆ ಎಂದು ನಮ್ರತೆಯಿಂದ ಹೇಳಿಕೊಳ್ಳಬಹುದು. ಆ ತೃಪ್ತಿ, ಸಮಾಧಾನ ನನ್ನದು. ಹುಟ್ಟಿದಾಗ ಪ್ರತಿಯೊಬ್ಬನೂ ಒರಟ, ನಯವಿಲ್ಲ. ಪ್ರತಿಯೊಂದು ಆತ್ಮವು ತನ್ನೊಡನೆ ತನ್ನ ಪೂರ್ವಜನ್ಮದ ದುಷ್ಪ್ರವೃತ್ತಿಗಳ, ದುರ್ಭಾವನೆಗಳ ಹೊರೆ ಹೊತ್ತೇ ಬರುತ್ತದೆ. ಅವೆಲ್ಲ ಒಮ್ಮೆಲೇ ನಿವಾರಣೆ ಆಗುವುದಿಲ್ಲ. ಗುರುಕೃಪೆ, ಪೂಜಾ ಪಾಠಗಳು ಇಲ್ಲಿ ಸಹಾಯ ಮಾಡುವುದಿಲ್ಲ. ಪ್ರವೃತ್ತಿಗಳ ವಿರುದ್ಧ ಹೋರಾಡುವುದೊಂದೇ ದಾರಿ. ದುಷ್ಟ ವಿಚಾರ ತಲೆ ಹಾಕಿದ ಕೂಡಲೇ ಅದನ್ನು ಹೊಡೆದು ಓಡಿಸಲು ಸಮಾನಾಂತರ ಪರ್ಯಾಯ ಸದ್ವಿಚಾರದ ಸೇನೆಯನ್ನು ಸನ್ನದ್ಧವಾಗಿ ಇಟ್ಟಿರಬೇಕು. ದುಷ್ಟ ವಿಚಾರಗಳು, ದುಷ್ಪ್ರವೃತ್ತಿಗಳಿಗೆ ನಮ್ಮ ಮನದಲ್ಲಿ ಗರಿಕಟ್ಟಲು ಅವಕಾಶವೀಯದೇ ಇದ್ದರೆ ಅವು ಹೆಚ್ಚು ಕಾಲ ನಿಲ್ಲಲಾರವು. ಅವುಗಳ ಶಕ್ತಿ ಸೀಮಿತ. ಅವುಗಳಿಗೆ ಸಿಗುವ ಆಧಾರ ಬಹುಮಟ್ಟಿಗೆ ಕೆಟ್ಟ ಅಭ್ಯಾಸಗಳು ಹಾಗೂ ಪೂರ್ವ ಆಚಾರಗಳು. ಆದರೆ ಸದ್ವಿಚಾರಗಳಿಗಾದರೋ ತರ್ಕ, ಸಂಗತಿ, ಪುರಾವೆ, ವಿವೇಕಾದಿಗಳ ಬೆಂಬಲ ಸದಾ ಇರುತ್ತದೆ. ಕೊನೆಗೆ ಗೆಲ್ಲುವುದು ಸತ್ಯವೇ ಎಂದು ಪ್ರಾಚೀನ ಶಾಸ್ತ್ರಕಾರರು ಸರಿಯಾಗಿಯೇ ಹೇಳಿದ್ದಾರೆ. ಅಂದರೆ ನಮ್ಮ ಜೀವನದ ಉನ್ನತ ಸ್ವರೂಪದಲ್ಲಿ ಇರುವುದು ದಿವ್ಯ ಗುಣಗಳು ಮತ್ತು ಶ್ರೇಷ್ಠ ಪ್ರವೃತ್ತಿಗಳು. ದುಷ್ಟ ಪ್ರವೃತ್ತಿಗಳು ಏನಿದ್ದರೂ ಅಪಭ್ರಂಶಗಳಷ್ಟೇ, ತಿರುಳಿಲ್ಲದ ನೆರಳು ಮಾತ್ರ. ಕೋತಿ ಕರಡಿಗಳನ್ನು ಆಶ್ಚರ್ಯಕರ ಆಟವಾಡಲು ತರಬೇತು ಮಾಡಬಹುದಾದರೆ ಒಂದು ಕಚ್ಚಾ ಒರಟು ಮನಸ್ಸನ್ನು ತಿದ್ದಲಾಗುವುದಿಲ್ಲ, ತೀವ್ರ ಸಾಧನೆಯಿಂದ ಧರ್ಮಿಷ್ಠಗೊಳಿಸಲಾಗುವುದಿಲ್ಲ ಎನ್ನಲು ಕಾರಣವೇ ಇಲ್ಲ. ಅವಿಚ್ಛಿನ್ನವಾಗಿ ನಡೆಸಿದ ಆರಾಧನೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ತ್ರಿವೇಣಿ. ಅಲ್ಲಿ ಸ್ನಾನ ಮಾಡಿದವರಿಗೆ ಪುನರುಜ್ಜೀವನ ಇಲ್ಲ ಎನ್ನುತ್ತಾರೆ. ಕ್ರೌಂಚ ಪಕ್ಷಿ ಹಂಸವಾಗಲಾರದು, ಕಾಗೆ ಕೋಗಿಲೆ ಆಗಲಾರದು. ಆದರೂ ಉಪಾಸನೆ, ಸಾಧನೆ ಮತ್ತು ಆರಾಧನೆಗಳ ತ್ರಿವೇಣಿ ಸಂಗಮದಿಂದ ಒಬ್ಬ ವ್ಯಕ್ತಿಯ ಅಂತರಂಗ ಬಹಿರಂಗಗಳನ್ನು ಪೂರ್ಣವಾಗಿ ಪರಿವರ್ತಿಸುವುದು ಸಾಧ್ಯ. ಇವು ನಿರ್ದಿಷ್ಟ ರೀತಿಯಲ್ಲಿ ಅಥವಾ ನಿರ್ದಿಷ್ಟ ಕಾಲದಲ್ಲಿ ಮಾಡಬೇಕಾದ ಕರ್ಮಾಚಾರಗಳಲ್ಲ.
ಇವು ಮಾನವನ ಆಲೋಚನೆ, ಚಾರಿತ್ರ್ಯ ಹಾಗೂ ನಡವಳಿಕೆಗಳಲ್ಲಿ ಉನ್ನತ ಮಟ್ಟದ ಪರಿವರ್ತನೆಗಳನ್ನು ಉಂಟು ಮಾಡಬಲ್ಲ ಉಪಕರಣಗಳು. ಅದಕ್ಕೆ ನಮ್ಮ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳ ಮೇಲೆ ನಿರಂತರ ಗಮನವಿಟ್ಟಿರಬೇಕು. ದುಷ್ಟತನವನ್ನು ನಿರ್ಮೂಲ ಮಾಡಲು ಕಟ್ಟೆಚ್ಚರ ಅಗತ್ಯ. ಅವುಗಳನ್ನು ನಿಯಂತ್ರಿಸಬೇಕಾದರೆ ನಮ್ಮ ಮನೋಭಾವದಲ್ಲಿ, ಕ್ರಿಯೆಗಳಲ್ಲಿ ಹಾಗೂ ಸ್ವಭಾವದಲ್ಲಿ ಉನ್ನತ ಆದರ್ಶ ಪ್ರಿಯತೆಯನ್ನು ಅಳವಡಿಸಿಕೊಳ್ಳಬೇಕು. ದುಷ್ಟ ಮೃಗಗಳಿಗೂ ಹಕ್ಕಿಗಳಿಗೂ ಸರ್ಕಸ್ನಲ್ಲಿ ಕುಶಲ ಕ್ರೀಡೆ ಆಡಿ ತೋರಿಸಲು ತರಬೇತು ಮಾಡುತ್ತಾರಲ್ಲ ಹಾಗೆ. ಉಪಾಸನೆಯನ್ನು ಸ್ವಲ್ಪ ಹೊತ್ತು ಮಾಡಬಹುದು, ಆದರೆ ಸಾಧನೆ ನಿರಂತರವಾಗಿ ನಡೆಯಬೇಕು. ಪುಟ್ಟ ಮಗುವನ್ನು ಸದಾ ಗಮನಿಸಬೇಕಲ್ಲ ಹಾಗೆ. ಸಾಧನೆಯ ಜೊತೆ ಮಾಡಿದ ಉಪಾಸನೆ ಮಾತ್ರ ಫಲದಾಯಕ. ಕೇವಲ ಆಟದಂತೆ ಪೂಜೆ ಮಾಡುತ್ತಾ ಇದೋ ಅದೋ ಆಚರಣೆ ಮಾಡುತ್ತಾ ವೃದ್ಧಿ ಸಿದ್ಧಿಗಳನ್ನು ಪಡೆಯುವ ಹಗಲುಗನಸು ಮಾಡುವವರು ಪೂರಾ ಭ್ರಮಾಧೀನರು. ಮೊದಲನೆಯ ದಿನವೇ ಗುರುದೇವರು ನನಗೆ ಉಪಾಸನೆ, ಸಾಧನೆ, ಆರಾಧನೆ ರೂಪದ ರೀತಿಯನ್ನು ಸ್ಪಷ್ಟವಾಗಿ ಸೂಚಿಸಿದರು. ಅವರು ತೋರಿಸಿಕೊಟ್ಟರು ದೈನಂದಿನ ಜಪ, ಧ್ಯಾನಗಳ ಜೊತೆಗೆ ಸಾಧಕನ ಆಲೋಚನೆ ಹಾಗೂ ಭಾವನೆಗಳಲ್ಲಿ ಉಪಾಸನೆ ತುಂಬಿಕೊಂಡಿರಬೇಕು ಎಂಬುದನ್ನು. ಆತನ ಚಾರಿತ್ರ್ಯದಲ್ಲಿ ಸಾಧನೆ ತುಂಬಿರಬೇಕು ಮತ್ತು ಸಾಮಾಜಿಕ ನಡವಳಿಕೆಯಲ್ಲಿ ಆರಾಧನೆ ಮಿಳಿತವಾಗಿರಬೇಕು. ಜೊತೆಗೆ ಶ್ರದ್ಧೆ ಹಾಗೂ ಎಚ್ಚರ ಸೇರಿರಬೇಕು ಎಂದು. ನಾನು ಈವರೆಗೆ ಈ ಸೂಚನೆಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದೇನೆ. ಅದರ ಫಲಿತಾಂಶಗಳನ್ನು ಎಲ್ಲರೂ ನೋಡಬಹುದು. ಆರಾಧನೆ ಎಂದರೆ ಸಾರ್ವಜನಿಕ ಹಿತಕ್ಕಾಗಿ ಕಾರ್ಯಮಗ್ನನಾಗುವುದು. ಸಾಧನೆ ಎಂಬುದು ಸಂಯಮದ ಸಾಧನೆ. ಅದರಲ್ಲಿ ಮಾನವನ ಅಸ್ತಿತ್ವಕ್ಕಾಗಿ ಅತಿ ಕನಿಷ್ಠ ಖರ್ಚಾಗುವುದು, ಅತಿ ಹೆಚ್ಚು ಉಳಿಕೆಯಾಗುವುದು. ಸರಾಸರಿ ಪ್ರಜೆಯ ಮಟ್ಟದಲ್ಲಿ ಸರಳವಾಗಿ ಗಂಭೀರವಾಗಿ ಬಾಳಲು ಬೇಕಾದಷ್ಟು ಕಾಲ, ಶ್ರಮ, ಹಣ ಹಾಗೂ ಸಾಮರ್ಥ್ಯಗಳನ್ನು ಮಾತ್ರ ತನ್ನ ಮೇಲೆ ಹಾಗೂ ತನ್ನ ಕುಟುಂಬದ ಮೇಲೆ ವ್ಯಯಿಸಲಾಗುವುದು. ಈ ದೃಷ್ಟಿಯಿಂದ ನೋಡಿದಲ್ಲಿ ಒಬ್ಬ ಪರಿಶ್ರಮಿ ವಿದ್ಯಾವಂತ ವ್ಯಕ್ತಿ ತನ್ನ ಮುಖ್ಯ ಅಗತ್ಯಗಳನ್ನೆಲ್ಲ ನೋಡಿಕೊಂಡಾದ ಮೇಲೆ ಏನಾದರೂ ಸ್ವಲ್ಪ ಉಳಿಸುವ ಸ್ಥಿತಿಯಲ್ಲಿರಬೇಕು. ಈ ಉಳಿತಾಯದ ಅತ್ಯುತ್ತಮ ಬಳಕೆಯ ಆರಾಧನೆ. ಸಾಮಾನ್ಯವಾಗಿ ಜನ ಈ ಉಳಿತಾಯವನ್ನು ತಮ್ಮ ಅಥವಾ ತಮ್ಮ ಕುಟುಂಬದವರ ಮೇಲೆ ದುರ್ವ್ಯಯ ಮಾಡುತ್ತಾರೆ. ಏಕೆಂದರೆ ಜಗತ್ತಿನಲ್ಲಿ ಇನ್ನೂ ಇತರ ಜನ ಇದ್ದಾರೆ. ಅವರಿಗೂ ತಮ್ಮದೇ ಅಗತ್ಯಗಳಿವೆ ಎಂಬುದು ಅವರಿಗೆ ಹೊಳೆಯುವುದೇ ಇಲ್ಲ. ಇವರ ಮನೋಭಾವ ಜನಹಿತಪರವಾಗಿದ್ದರೆ ಅವರು ತಮ್ಮ ಉಳಿತಾಯವನ್ನು ಸಾರ್ವಜನಿಕರ ಒಳಿತಿಗಾಗಿ ವ್ಯಯಿಸಿ ಕಾಲದ ಅಗತ್ಯವನ್ನು ಪೂರೈಸುತ್ತಿದ್ದರು. ಜನರ ಇಚ್ಛೆ ಹಾಗೂ ನಂಬಿಕೆಗಳಿಗೆ ಅನುಸಾರವಾಗಿ ದೇವರನ್ನು ಮಾನವ ಸ್ವರೂಪದ ಸಾಕಾರ ವ್ಯಕ್ತಿಯಾಗಿ ಕಲ್ಪಿಸಿಕೊಳ್ಳಲಾಗುತ್ತದೆ. ಈ ಪರಿಕಲ್ಪನೆ ಖಂಡಿತವಾಗಿಯೂ ಅಗತ್ಯ, ಉಪಯುಕ್ತ. ಆದರೆ ಅದು ಕಾಲ್ಪನಿಕವೇ ವಿನಾ ನಿಜವಲ್ಲ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು. ದೇವರು ಒಬ್ಬನೇ. ನಾನಾ ಮತಧರ್ಮಗಳು, ಪಂಗಡಗಳು ಕಲ್ಪಿಸಿಕೊಂಡಿರುವವಷ್ಟು ರೂಪಗಳನ್ನು ತಾಳಲಾರ. ಆಕಾರದ ಉಪಯುಕ್ತತೆ ಮನಸ್ಸಿನ ಏಕಾಗ್ರತೆ ಸಾಧಿಸಲು ಮಾತ್ರ ಸೀಮಿತ. ವಿಗ್ರಹಾರಾಧನೆಯ ಹಿಂದೆ ಇರುವ ತತ್ವವೆಂದರೆ ದೃಶ್ಯ ಸಂಕೇತವೊಂದರ ಮಾಧ್ಯಮದ ಮೂಲಕ ಅದೃಶ್ಯ ದೇವನನ್ನು ಅರ್ಥ ಮಾಡಿಕೊಂಡು ಪರಿಕಲ್ಪಿಸಿಕೊಂಡು ಅದರೊಡನೆ ಒಂದಾಗುವುದಕ್ಕೆ ಪ್ರಯತ್ನ ಮಾಡು ಎಂದು. ಸರ್ವಶಕ್ತ ಭಗವಂತ ಏನಿದ್ದರೂ ನಿರಾಕಾರನೇ. ದೇವರನ್ನು ಪರಮಾತ್ಮ ಎನ್ನುತ್ತಾರೆ. ಅಂದರೆ ಯಾವುದು ಎಲ್ಲವನ್ನೂ ಒಳಗೊಂಡಿದೆಯೋ, ಎಲ್ಲ ಜೀವಾತ್ಮಗಳಿಗೂ ಅತೀತವಾಗಿದೆಯೋ ಅದು. ಅದೇ ವಿರಾಟ್ ಬ್ರಹ್ಮ ಅಥವಾ ವಿರಾಟ್ ವಿಷ್ಣು. ಶ್ರೀಕೃಷ್ಣ ಅರ್ಜುನನಿಗೆ ಹಾಗೂ ಯಶೋಧೆಗೆ ಈ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದ. ಕೌಸಲ್ಯೆ, ಕಾಕಾಭುಸುಂಡಿಯರು ಇಡೀ ಜಗತ್ತಿನ ರೂಪದಲ್ಲಿ ಭಗವಂತನ ದರ್ಶನ ಮಾಡಿದ್ದರು. ಈ ಪರಿಕಲ್ಪನೆಯಂತೆ ಸಾರ್ವಜನಿಕ ಸೇವೆ ವಿರಾಟ್ ಬ್ರಹ್ಮನ ಆರಾಧನೆ ಆಗುತ್ತದೆ. ಮನುಷ್ಯನನ್ನು ದೇವರು ತನ್ನ ಯುವರಾಜನಾಗಿ ಕಳಿಸಿದ್ದಾನೆ. ಈ ಜನರನ್ನು ಸಂತೋಷಪೂರ್ಣ, ನಳನಳಿಸುವ ದೇವಮಾನವನ್ನಾಗಿ ಮಾಡಲು ಅಮೂಲ್ಯವಾದ ಬಾಳುವೆಯನ್ನು ದಯಪಾಲಿಸಿದ್ದಾನೆ. ಈ ಗುರಿ ಸಾಧಿಸುವುದೇ ಮಾನವ ಜೀವನದ ವೈಶಿಷ್ಟ್ಯ. ಅದೇ ಆರಾಧನೆ. ನಾನು ಇದನ್ನೇ ಮಾಡುತ್ತಿದ್ದೇನೆ. ರಾತ್ರಿಯ 12 ತಾಸುಗಳಲ್ಲಿ 4 ಗಂಟೆಗಳನ್ನು ತಪ್ಪದೆ ಆರಾಧನೆಯಲ್ಲಿ ಕಳೆಯುತ್ತಿದ್ದವು. ಉಳಿದವು ನಿದ್ದೆ ಮತ್ತಿತರ ನಿತ್ಯ ಕರ್ಮಗಳಲ್ಲಿ. ಒಬ್ಬಾತ ಸೋಮಾರಿಯೂ ಅಜಾಗರೂಕನೂ ಆಗಿದ್ದರೆ ಆತನ ಸಮಯವೆಲ್ಲವೂ ಹುಚ್ಚಾಪಟ್ಟೆ ಗೊತ್ತು ಗೊರಿ ಇಲ್ಲದೆ ಕಳೆದು ಹೋಗುತ್ತದೆ. ಆದರೆ ಆತ ಸೊಂಟವನ್ನು ಕಟ್ಟಿ
ಎಚ್ಚರವಾಗಿದ್ದರೆ ಅದ್ಭುತ ಕೆಲಸವನ್ನು ಮಾಡಿ ಮುಗಿಸಬಹುದು. ಹಗಲು 12 ತಾಸುಗಳಲ್ಲಿ 2 ಗಂಟೆ ಊಟ, ವಿಶ್ರಾಂತಿ ಇನ್ನಿತರ ನಿತ್ಯ ಕಾರ್ಯಗಳಿಗೆ ಬಿಟ್ಟರೆ ಇನ್ನೂ 10 ತಾಸು ಉಳಿದಿರುತ್ತದೆ. ಈ ಸಮಯವನ್ನು ನಾನು ಜನಕಲ್ಯಾಣಕ್ಕಾಗಿ ತಪ್ಪದೇ ಬಳಸುತ್ತಿದ್ದೇನೆ. ಈ ಆರಾಧನಾ ಕಾರ್ಯಗಳನ್ನು ಹೀಗೆ ವಿಭಾಗಿಸಬಹುದು. ಮೊದಲನೆಯದ್ದು, ಯುಗಚೇತನದ ಆದರ್ಶಕ್ಕೆ ಅನುಗುಣವಾಗಿ ಜನರ ಮನಸ್ಸು ಮನೋಭಾವಗಳ ಸಂಸ್ಕಾರಕ್ಕಾಗಿ ಪತ್ರಿಕೆ, ಪುಸ್ತಕ, ಸಾಹಿತ್ಯ ರಚನೆ ಮತ್ತು ಪ್ರಕಟಣೆ. ಎರಡನೆಯದ್ದು, ಯುಗಧರ್ಮಕ್ಕೆ ಅನುಸಾರವಾಗಿ ಜೀವನ ಮಾರ್ಗವನ್ನು ಅನುಸರಿಸಲು ನಿಜವಾದ ಆಕಾಂಕ್ಷೆಯುಳ್ಳ ಆತ್ಮಗಳಿಗೆ ಸ್ಫೂರ್ತಿ ಮಾರ್ಗದರ್ಶನ ನೀಡುವುದು. ಮೂರನೆಯದ್ದು, ಮಾರ್ಗದರ್ಶನಕ್ಕಾಗಿ ನನ್ನತ್ತ ಬರುವವರಿಗೆ ಅದನ್ನು ನೀಡುವುದು. ಅವರು ತಮ್ಮ ವೈಯಕ್ತಿಕ ಕಷ್ಟಗಳನ್ನು ದಾಟಿ ಉನ್ನತಾದರ್ಶಗಳ ಮೇಲೆ ಸಂತೋಷದ ಭವಿಷ್ಯವನ್ನು ರೂಪಿಸಲು ಸಹಾಯವಾಗುವಂತೆ ಸಲಹೆಗಳನ್ನು ನೀಡುವುದು. ಅಸಂಖ್ಯಾತ ಜನ ನನ್ನ ಸಂಪರ್ಕಕ್ಕೆ ಬಂದರು. ಅವರಲ್ಲಿ ಬಹುಮಂದಿ ಬದಲಾದರು, ಪ್ರಜ್ಞಾವಂತರಾದರು, ಲಾಭ ಗಳಿಸಿದರು. ಅಂಥ ಘಟನೆಗಳನ್ನು ವರ್ಣಿಸುವುದು ಅಸಾಧ್ಯ. ಅಂಥ ವ್ಯಕ್ತಿಗಳ ಹೆಸರು ಹೇಳುವುದೂ ಅಸಾಧ್ಯ, ಏಕೆಂದರೆ ಅದು ನನ್ನ ಸ್ವಭಾವ ಅಲ್ಲ. ಮೇಲಾಗಿ ನನಗೆ ನೆನಪಿರುವ ಕೆಲವೇ ಘಟನೆಗಳನ್ನು ಬರಹಕ್ಕೆ ಇಳಿಸಿದರೂ ಅದೇ ದೊಡ್ಡ ಪುಸ್ತಕ ಆಗುತ್ತದೆ. ಸಂಬಂಧಿಸಿದ ವ್ಯಕ್ತಿಗಳು ಅದಕ್ಕೆ ಆಕ್ಷೇಪಿಸಬಹುದು. ಕೃತಜ್ಞತೆ ಸಲ್ಲಿಸುವ ರೂಢಿ ಈಗ ಮರೆಯೇ ಆಗಿದೆ. ಆದ್ದರಿಂದ ಈ ಘಟನೆಗಳನ್ನು ಕುರಿತು ಏನಾದರೂ ಹೇಳುವುದು ಅನುಚಿತವಾದೀತು. ಅಲ್ಲದೆ ಸತ್ಕಾರ್ಯಗಳ ಹೆಚ್ಚಳವನ್ನು ಹೇಳಿಕೊಂಡರೆ ಅದರ ಪರಿಣಾಮಕತೆ ಕಡಿಮೆ ಆದೀತು. ಈ ಸೇವೆಗಳೇನೋ ನಿಸ್ಸಂಶಯವಾಗಿ ತುಂಬ ಪರಿಣಾಮಕರವಾದುದು. ಈವರೆಗೆ ಅಂದರೆ 1989ರವರೆಗೆ 24 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಜ್ಞಾ ಪರಿವಾರದ ಜೊತೆಗೆ ಬಂದಿದ್ದಾರೆ. ಆದರೆ ಮಹೋದ್ದೇಶದ ತತ್ವ ಆದರ್ಶಗಳಿಂದ ಗಾಢವಾಗಿ ಪ್ರಭಾವಿತವಾದವರ ಸಂಖ್ಯೆ ಸುಮಾರು 1/3 ಇದ್ದೀತು. ಬಹುಪಾಲು ಜನರು ತಮ್ಮ ತಮ್ಮ ಬಾಳಿನಲ್ಲಿ ನನ್ನಿಂದ ಬೆಳಕನ್ನು, ಪ್ರೀತಿ, ಸಹಾಯ, ಸಲಹೆಗಳನ್ನು ಹಾಗೂ ದಿವ್ಯ ಉಡುಗೊರೆಗಳನ್ನು ಪಡೆದರು. ಅವರು ತುಂಬ ಚಿಂತೆಗೊಳಗಾಗಿ ನನ್ನಲ್ಲಿಗೆ ಧಾವಿಸಿ ಬಂದಿದ್ದರು. ಗಂಭೀರ ಸಮಸ್ಯೆಗಳಿಗೆ ಒಳಗಾಗಿದ್ದರು. ಸಾಂತ್ವನ, ಶಾಂತಿ ಪಡೆದು ಹಿಂದಿರುಗಿದರು. ಇಷ್ಟು ದೊಡ್ಡ ಪರಿವಾರ ಬೆಳೆದುದಕ್ಕೆ ಇದೇ ಕಾರಣ. ಕೇವಲ ಸಿದ್ಧಾಂತ, ತತ್ವ, ವಿಚಾರಗಳ ಮೇಲೆ ನಿಂತಿದ್ದರೆ ಗಾಯತ್ರಿ ಪರಿವಾರದ ಸದಸ್ಯತ್ವ ಆರ್ಯ ಸಮಾಜದಂತೆ, ಸರ್ವೋದಯ ಸಮಾಜದಂತೆ ಪರಿಮಿತವಾಗಿಯೇ ಉಳಿದಿರುತ್ತಿದ್ದವು. ವೈಯಕ್ತಿಕ ಆಪ್ತತೆ ಮತ್ತು ಸೌಹಾರ್ದತೆಯ ವಾತಾವರಣ ಉಂಟಾಗುತ್ತಿರಲಿಲ್ಲ. ಅತಿಥಿಗಳ ಸಂದಣಿ, ಅವೇಳೆಗಳಲ್ಲಿ ಅವರ ಆಗಮನ, ಅವರ ಊಟ, ವಸತಿ ಇತ್ಯಾದಿಗಳ ಏರ್ಪಾಟು ಇದೆಲ್ಲದರಿಂದ ಮಾತಾಜಿಯವರ ಮೇಲೆ ಹೊರೆ ಹೆಚ್ಚುತ್ತಿತ್ತು. ಇಷ್ಟೆಲ್ಲ ಅನಾನುಕೂಲ ಇದ್ದರೂ ನಮಗೆ ಸಂಪಾದಿತವಾದ ಪ್ರೀತಿ ವಿಶ್ವಾಸಗಳಿಂದ ಸಾಕಷ್ಟು ಪ್ರತಿಫಲ ದೊರೆತಿದೆ. ಜನರಿಗೆ ನಾವು ಏನೇನು ಮಾಡಿದೆವೋ ಎಲ್ಲವೂ ಪ್ರೀತಿ ವಿಶ್ವಾಸಗಳ ರೂಪದಲ್ಲಿ ಬಡ್ಡಿ ಸಮೇತ ವಾಪಸ್ಸು ಬರುತ್ತಿದೆ. ಹೀಗಾಗಿ ಇದು ನಷ್ಟದ ವ್ಯವಹಾರ ಏನೂ ಅಲ್ಲ. ಆರಾಧನೆಗೆ ಅಂದರೆ ಸಾರ್ವಜನಿಕ ಸೇವೆಗೆ ಬಂಡವಾಳ ಬೇಕು. ತಾನೇ ಹಸಿದಿರುವಾತ ಇತರರಿಗೆ ಏನು ಆಹಾರ ಕೊಟ್ಟಾನು? ಅದಕ್ಕೆ ಬಂಡವಾಳ ಎಲ್ಲಿಂದ ಬಂದೀತು? ನನ್ನ ಭೇಟಿಯ ಮೊದಲ ದಿನದಲ್ಲೇ ಗುರುದೇವರು ಹೇಳಿದರು, ನಿನ್ನಲ್ಲಿ ಏನು ಇರುವುದೋ ಅದನ್ನು ಪರಮಾತ್ಮನ ವಿರಾಟ್ ಬ್ರಹ್ಮನ ಹೊಲದಲ್ಲಿ ಬಿತ್ತಲು ಕಲಿತುಕೋ. ಬಿತ್ತಿದ ಒಂದು ಬೀಜ 100 ಪಟ್ಟಾಗುತ್ತದೆ. ಕೃಷಿಕ ಜಾಲರಾಮು ಬಾಪನ ಉದಾಹರಣೆ ಹೇಳಿದರು. ಆತ ತನ್ನಲ್ಲಿ ಇದ್ದುದೆಲ್ಲವನ್ನೂ ಬಡವರಿಗೆ ದಾನ ಮಾಡುತ್ತಿದ್ದ. ದೇವರು ತುಂಬಾ ಪ್ರೀತನಾಗಿ ಅವನಿಗೆ ಅಕ್ಷಯ ಸಂಚಿಯನ್ನು ಕೊಟ್ಟ. ಅದು ಎಂದೂ ಬರಿದಾಗುತ್ತಿರಲಿಲ್ಲ. ಗುಜರಾತಿನ ವೀರಪುರ ಗ್ರಾಮದಲ್ಲಿ ಆತ ಆರಂಭಿಸಿದ ಉಚಿತ ಪಾಕಶಾಲೆ ಇನ್ನೂ ನಡೆಯುತ್ತಿದೆ. ಅಲ್ಲಿ ದಿನವೂ ಸಾವಿರಾರು ಭಕ್ತರು ಊಟ ಮಾಡುತ್ತಾರೆ. ಸಾರ್ವಜನಿಕ ಒಳಿತಿಗಾಗಿ ತನ್ನ ಹಣವನ್ನು ಹೂಡುವಾತನಿಗೆ ಒಡನೆಯೇ ಸಂತೋಷದ ಸಹಕಾರ ಸಿಗುತ್ತದೆ. ಆದರೆ ಯಾರು ಹಣವನ್ನು ಕೂಡಿಟ್ಟುಕೊಂಡು ಖರ್ಚು ಮಾಡದೆ ಗುಡ್ಡೆ ಹಾಕಿಕೊಳ್ಳುವನೋ, ಇನ್ನೂ ಹೆಚ್ಚು ಹೆಚ್ಚು ಸೇರಿಸಿಕೊಳ್ಳುವನೋ ಅವನನ್ನು ಜನ ಸದಾ ಶಪಿಸುತ್ತಾರೆ, ಹೀಗೆಳೆಯುತ್ತಾರೆ. ಗುರುದೇವರ ಆದೇಶದಂತೆ ನನ್ನದೆಲ್ಲವನ್ನು ಅರ್ಪಿಸಲು ತೀರ್ಮಾನಿಸಿದೆ. ಅಂದರೆ ಮೊದಲನೆಯದು ಶರೀರ ಶ್ರಮದ ಸಾಮರ್ಥ್ಯ, ಎರಡನೆಯದು ಭೌತಿಕ ಕಾರ್ಯ ಸಾಮರ್ಥ್ಯ, ಮೂರನೆಯದು ಭಾವನೆಗಳು ಮತ್ತು ನಾಲ್ಕನೆಯದು ಪಿತ್ರಾರ್ಜಿತ ಆಸ್ತಿ. ಎಲ್ಲವನ್ನೂ ದೇವರ ಪಾದಕ್ಕೆ ಅರ್ಪಿಸಿದೆ. ಸ್ವಂತ ಸಂಪಾದನೆ ಏನೂ ಇರಲಿಲ್ಲ. ಈ 4 ವಿಧದ ಸಂಪತ್ತನ್ನು ನಾನು ಶ್ರದ್ಧಾಭಕ್ತಿಗಳಿಂದ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಅರ್ಪಿಸಿದೆ. ಪ್ರತಿಫಲ 100 ಪಟ್ಟು ಬಂತು. ದಿನಕ್ಕೆ 12 ತಾಸು ದೇಹಶ್ರಮ ಮಾಡಿದೆ. ಆಯಾಸವೇ ಆಗುತ್ತಿರಲಿಲ್ಲ. ಬದಲಾಗಿ ನನ್ನ ದಕ್ಷತೆ ಹೆಚ್ಚುತ್ತಾ ಹೋಯಿತು.
ಇವತ್ತಿನ ಇಳಿವಯಸ್ಸಿನಲ್ಲೂ ನಾನು ಪ್ರಾಯದವನಂತೆ ದುಡಿಯಬಲ್ಲೆ. ಭೌತಿಕ ಮತ್ತು ದೈಹಿಕ ಕಾರ್ಯ ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿದೆ. ವಯಸ್ಸು ನನ್ನ ಕೆಲಸಕ್ಕೂ ಧೃತಿಗೂ ಎಂದೂ ಅಡ್ಡ ಬಂದಿಲ್ಲ. ನಾನು ಜನರನ್ನು ಗಾಢವಾಗಿ ಪ್ರೀತಿಸಿದ್ದೇನೆ. ಅವರೂ ನನ್ನ ಮೇಲೆ ಪ್ರೀತಿಯ ಮಳೆಗೆರೆದಿದ್ದಾರೆ. ವೈಯಕ್ತಿಕ ವಿಶ್ವಾಸ, ಗೌರವ, ಸದ್ಭಾವಗಳನ್ನು ತೋರುವುದೇ ಅಲ್ಲದೆ ಜನ ಈ ಮಹೋದ್ದೇಶದ ಕಾರ್ಯದಲ್ಲಿ ನನ್ನ ಕರೆಗೆ ಹೃತ್ಪೂರ್ವಕವಾಗಿ ಪ್ರತಿಸ್ಪಂದಿಸಿದ್ದಾರೆ. ಇದಕ್ಕೊಂದು ಉದಾಹರಣೆ ಎಂದರೆ ಕೇವಲ 2 ವರ್ಷಗಳಲ್ಲಿ 2400 ಪ್ರಜ್ಞಾಪೀಠಗಳನ್ನು ರಚಿಸಿದ್ದು. ಆರಂಭದಲ್ಲಿ ನನ್ನದೇ ಹಣದಿಂದ ಮೊದಲು ಮಾಡಿದೆ. ನನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿದ ಹಣದಿಂದ ಗಾಯತ್ರಿ ತಪೋಭೂಮಿಯನ್ನು ನಿರ್ಮಿಸಲಾಯಿತು. ನನ್ನ ಹುಟ್ಟೂರಿನಲ್ಲಿ ಒಂದು ಪ್ರೌಢಶಾಲೆ ನಿರ್ಮಿತವಾಯಿತು. ಮುಂದೆ ಅಲ್ಲೇ ಒಂದು ಶಕ್ತಿಪೀಠವನ್ನು ಸ್ಥಾಪಿಸಲಾಯಿತು. ಜನ ಯಾವ ಪ್ರತಿಫಲವನ್ನೂ ಬಯಸದೆ ಇಷ್ಟೊಂದು ಕೊಡುತ್ತಾರೆ ಎಂದು ನಾನು ಕಿಂಚಿತ್ತೂ ನಂಬಿರಲಿಲ್ಲ. ಬಿತ್ತಿದ ಬೀಜ 100 ಪಟ್ಟು ಫಲ ಕೊಡುತ್ತದೆ ಎನ್ನುವುದಕ್ಕೆ ನಿದರ್ಶನಗಳು ಮಥುರೆಯಲ್ಲಿನ ಗಾಯತ್ರಿ ತಪೋಭೂಮಿ, ಹರಿದ್ವಾರದಲ್ಲಿನ ಶಾಂತಿಕುಂಜ, ಗಾಯತ್ರಿ ತೀರ್ಥ ಮತ್ತು ಬ್ರಹ್ಮವರ್ಚಸ್ ಅನುಸಂಧಾನ ಕೇಂದ್ರಗಳು. ಶ್ರದ್ಧಾರಹಿತ ಜನ ತಮ್ಮಲ್ಲಿ ಇರುವುದನ್ನು ಬಚ್ಚಿಡುತ್ತಾರೆ, ಕಾಣಿಕೆ ಬೇಡುತ್ತಾರೆ, ಲಾಟರಿ ಹೊಡೆಯಲಿ ಎಂದು ದೇವರಲ್ಲಿ ಮೊರೆ ಇಡುತ್ತಾರೆ. ಸಂಪೂರ್ಣ ಶರಣಾಗತಿಯಿಂದ ಆರಂಭಿಸಿದ್ದಲ್ಲಿ ಆಶ್ಚರ್ಯಕರ ಫಲಿತಾಂಶ ಖಂಡಿತ. ಗುಜರಾತಿನ ಜುನಾಗಢದಲ್ಲಿ ಶಕ್ತಿಪೀಠ ಅಂದರೆ ಗಾಯತ್ರಿ ದೇವಾಲಯ ಕಟ್ಟಿಸಿದಾತ ತನ್ನ ಪಾತ್ರೆ ಪರಡಿ ಮಾರುವುದರಿಂದ ಆರಂಭಿಸಿದ. ಈವರೆಗೆ ನಿರ್ಮಿತವಾದ ಶಕ್ತಿಪೀಠಗಳಲ್ಲೆಲ್ಲ ಅದೇ ತುಂಬ ಮುಖ್ಯವಾದುದು. ಒಂದು ಕಾಳು ಬಾಜ್ರಾ ಅಥವಾ ಜೋಳವನ್ನು ಬಿತ್ತಿದರೆ ಅದು ಬೆಳೆದು 100 ಕಾಳುಗಳಾಗಿ ಗುಣಿತಗೊಳ್ಳುತ್ತದೆ. ನನ್ನಲ್ಲಿ ಇದ್ದುದೆಲ್ಲವನ್ನೂ ತ್ಯಾಗ ಮಾಡಿದಾಗ ಹೀಗೆಯೇ ಆಯಿತು. ಕುಟುಂಬದ ಸದಸ್ಯರು ತಾವೇ ಜೀವನೋಪಾಯಕ್ಕೆ ಸಂಪಾದಿಸಲು ಆಗದಿರುವವರೆಗೂ ಅವರನ್ನು ಸಂರಕ್ಷಿಸಬೇಕಾಯಿತು. ದೇಹದಾಢ್ಯವುಳ್ಳ ಹಾಗೂ ಸಂಪಾದನೆ ಮಾಡುವ ಕುಟುಂಬದ ಸದಸ್ಯರಿಗಾಗಿ ಹಣ, ಶ್ರಮ ಮತ್ತು ಬುದ್ಧಿಗಳನ್ನು ವ್ಯಯಿಸುತ್ತಾ ಹೋಗಿ ಕೊನೆಗೆ ಅವರಿಗಾಗಿ ಆಸ್ತಿ ಬಿಟ್ಟು ಹೋಗುವುದು ನೀತಿ ವಿರುದ್ಧ. ನಾನು ಅದನ್ನು ವಿರೋಧಿಸಿದ್ದೇನೆ. ಹಣ ಪಿತ್ರಾರ್ಜಿತವಾಗಿಯೇ ಬರಲಿ, ಕಷ್ಟಪಡದೆ ಅಥವಾ ಪುಕ್ಕಟೆ ಸಿಕ್ಕರೆ ಅದು ಅನ್ಯಾಯದ ಹಣ. ಈ ಆದರ್ಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನನ್ನ ಭೌತಿಕ ಮತ್ತು ಬೌದ್ಧಿಕ ಪರಿಶ್ರಮ, ಭಾವನಾತ್ಮಕ ವಿಚಾರ ಹಾಗೂ ಸಂಚಿತ ಉಳಿತಾಯ ರೂಪದ ನನ್ನ ಸಂಪತ್ತನ್ನು ಅಪಾತ್ರರ ಕೈ ಸೇರಲು ನಾನು ಬಿಡಲಿಲ್ಲ. ಅದೆಲ್ಲವೂ ಸಂಪೂರ್ಣವಾಗಿ ದೈವಾರಾಧನೆಗೆ, ಸಮಾಜದಲ್ಲಿ ಶ್ರೇಷ್ಠತೆ ಮತ್ತು ಒಳ್ಳೆಯತನಗಳ ಬೆಳವಣಿಗೆಗೆ ವಿನಿಯೋಗವಾಯಿತು. ಫಲಿತಾಂಶ ಸ್ಪಷ್ಟ. ಜಿಪುಣನಂತೆ ನಾನು ನನ್ನ ಎಲ್ಲ ಸಂಪನ್ಮೂಲಗಳನ್ನು ಸ್ವಂತ ಸುಖಕ್ಕಾಗಿಯೇ ಬಳಸಿದ್ದರೆ, ಕೂಡಿ ಹಾಕಿದ್ದರೆ ಅಥವಾ ಕುಟುಂಬದ ಸದಸ್ಯರನ್ನು ಕೋಟಿಪತಿಗಳನ್ನಾಗಿ ಮಾಡಲು ವ್ಯಯಿಸಿದ್ದರೆ ಎಲ್ಲವೂ ವ್ಯರ್ಥವಾಗಿರುತ್ತಿತ್ತು. ಕೆಲವು ಸತ್ಕಾರ್ಯಗಳ, ಧರ್ಮ ಕಾರ್ಯಗಳ ಫಲವನ್ನು ಪಡೆಯಲು ಜನ್ಮ ಜನ್ಮಾಂತರಗಳವರೆಗೂ ಕಾಯಬೇಕು. ಆದರೆ ಸಾರ್ವಜನಿಕ ಸೇವೆ ಎಂಥ ಉತ್ತಮವಾದುದೆಂದರೆ ಅದರ ಪ್ರತಿಫಲ ಒಡನೆಯೇ ಸಿಗುತ್ತದೆ. ಇತರರ ಕಷ್ಟಕಾಲದಲ್ಲಿ ಸಮಾಧಾನ ಹೇಳಿದರೆ ನಮಗೆ ಆಳವಾದ ಆತ್ಮಸಂತೋಷ ದೊರಕುತ್ತದೆ. ದಾನಶೀಲನ ಭಂಡಾರ ಎಂದಿಗೂ ಬರಿದಾಗುವುದಿಲ್ಲ ಎಂಬ ದೈವ ನಿಯಮವೇ ಉಂಟು. ಆತನ ಮೇಲೆ ದೈವ ಕೃಪೆ ಸದಾ ಇರುತ್ತದೆ. ವೆಚ್ಚ ಮಾಡಿದುದೆಲ್ಲ ಅನೇಕ ಪಟ್ಟು ಹಿಗ್ಗಿ ಮರಳಿ ಬರುತ್ತದೆ. ಕುರಿ ತನ್ನ ತುಪ್ಪಟ್ಟವನ್ನು ಬಿಟ್ಟು ಕೊಡುತ್ತದೆ, ಆದರೆ ಪ್ರತಿ ವರ್ಷ ಅದಕ್ಕೆ ಹೊಸ ತುಪ್ಪಟ್ಟ ಬಂದೇ ಬರುತ್ತದೆ. ಮರ ಹಣ್ಣು ಕೊಡುತ್ತದೆ, ಆದರೆ ಪ್ರತಿ ವರ್ಷ ಪುನಃ ಅದರ ಕೊಂಬೆಗಳು ಋತುಗಾಲದಲ್ಲಿ ಫಲಭರಿತವಾಗುತ್ತದೆ. ಮೋಡಗಳು ಮಳೆ ಸುರಿಸುತ್ತಲೇ ಇರುತ್ತವೆ, ಆದರೆ ಅವು ಎಂದೂ ಬರಿದಾಗವು. ಕಡಲಿನಿಂದ ನೀರನ್ನು ಪಡೆಯುತ್ತಲೇ ಇರುತ್ತವೆ. ಉದಾರಿಗಳ ಭಂಡಾರ ಬರಿದಾಗುವುದೇ ಇಲ್ಲ. ಅಪಾತ್ರರಿಗೆ ನಮ್ಮ ಸಮಯ, ಶ್ರಮ ಮತ್ತು ಸಂಪನ್ಮೂಲಗಳನ್ನೆಲ್ಲ ವ್ಯಯಿಸಿ ದುಷ್ಪ್ರವೃತ್ತಿಗಳನ್ನು ಪ್ರೋತ್ಸಾಹಿಸಿ ಅದನ್ನೇ ಧರ್ಮ ಕಾರ್ಯ ಎಂದುಕೊಂಡರೆ ಅದು ಬೇರೆಯೇ ಆದ ವಿಷಯ. ಹಾಗಲ್ಲದೆ ಯೋಗ್ಯವಾದ ಸಾರ್ವಜನಿಕ ಸೇವೆಗೆ ಹಿಂದೆಯೇ ಫಲ ಕಟ್ಟಿಟ್ಟದ್ದು. ಈ ಕಾರ್ಯದಲ್ಲಿ ಯಾರೇ ಸಂಪತ್ತು ಹೂಡಲಿ ಆತನಿಗೆ ಆತ್ಮತೃಪ್ತಿ, ಸಾರ್ವಜನಿಕ ಗೌರವ ಮತ್ತು ದೈವ ಕೃಪೆಯ ಫಲ ಸಿಕ್ಕೇ ಸಿಗುತ್ತದೆ. ಜಿಪುಣರು ತಮ್ಮ ಚಾಲಾಕಿ ಬುದ್ಧಿಯನ್ನು, ಚಾಣಾಕ್ಷತನವನ್ನು ಮೂರ್ಖರಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು, ಆದರೆ ಕೊನೆಗೆ ಅವರ ನಷ್ಟ ಭಾರಿಯೇ. ಸಾರ್ವಜನಿಕ ಸೇವೆಗೆ ಫಲವಾಗಿ ಹೆಸರು ಖ್ಯಾತಿಗಳನ್ನು ಬಯಸಿದರೆ ಅದರ ವಿಶೇಷತೆ ಹೋದಂತೆಯೇ. ಆಗ ಅದು ವ್ಯಾಪಾರವಾದೀತು, ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಂತೆ ಆದೀತು. ಮಾಡಿದ ಉಪಕಾರವನ್ನು ನೆನಪಿಸಿದರೆ ಅಥವಾ ಪ್ರತಿಯಾಗಿ ಏನನ್ನಾದರೂ ನಿರೀಕ್ಷಿಸಿದರೆ ಕಾರ್ಯದ ಶಕ್ತಿಯ ನಷ್ಟವಾದೀತು. ಬಲಾತ್ಕಾರಕ್ಕೆ ಕೊಟ್ಟ ದಾನ ಧರ್ಮ ಕಾರ್ಯ ಎನಿಸಿಕೊಳ್ಳುವುದಿಲ್ಲ.
ಒರೆಗಲ್ಲು ಯಾವುದೆಂದರೆ ಅಂತಹ ಕಾರ್ಯದಿಂದ ಕರುಣೆಯ ಭಾವನೆ ಹೆಚ್ಚಿತೆ ಹಾಗೂ ಧಾರ್ಮಿಕ ಪ್ರವೃತ್ತಿ ಹರಡೀತೆ ಎಂಬುದು. ಈ ಕಾಲದಲ್ಲಿ ಲೆಕ್ಕವಿಲ್ಲದಷ್ಟು ಡಾಂಬಿಕ ಪ್ರದರ್ಶನ, ಬೂಟಾಟಿಕೆ ನಡೆಯುತ್ತವೆ. ಅವು ಸಮಾಜದ ಪರೋಪಜೀವಿಗಳ ಬೆಳಸನ್ನು ಹೆಚ್ಚಿಸುತ್ತವೆ. ಅವರು ಮೋಸ ಕುತಂತ್ರಗಳಿಂದ ಭೋಳೆ ಜನರನ್ನು ಶೋಷಿಸುತ್ತಾರೆ. ಹಣ ವ್ಯಯಿಸುವುದಕ್ಕೆ ಮೊದಲು ಅದರ ಅಖೈರು ಬಳಕೆ ಹೇಗಿರುವುದೋ ಎಂಬ ಬಗ್ಗೆ 1000 ಸಲ ಯೋಚಿಸಬೇಕು. ಅಂತಹ ದೂರಗಾಮಿ ವಿವೇಕ ಇಂದು ತುಂಬಾ ಅಗತ್ಯ. ಅಂತಹ ಸಂದರ್ಭಗಳಲ್ಲಿ ನಾನು ಸಹಾಯ ಮಾಡಲು ನಿರಾಕರಿಸಿದ್ದೇನೆ. ಕಲ್ಲು ಹೃದಯಿ ಎಂದು ಜರೆದ ಅಪಖ್ಯಾತಿಗೂ ಗುರಿಯಾಗಿದ್ದೇನೆ. ಉಪಾಸನೆ, ಸಾಧನೆ ಮತ್ತು ಆರಾಧನೆ ಈ 3 ಅಂಶಗಳಲ್ಲಿ ನನ್ನ ಬಾಳಿನ ತತ್ವದ ನೋಟ ಪಡೆಯಬಹುದು. ತಮ್ಮ ಉದ್ದೇಶಗಳನ್ನು ಸಾಧಿಸಿ ಖ್ಯಾತರಾದ ಮಹಾವ್ಯಕ್ತಿಗಳೆಲ್ಲರೂ ನಡೆದುದು ಇದೇ ಹಾದಿಯಲ್ಲೇ. ಈ ದಾರಿಯಲ್ಲದೆ ಅಡ್ಡದಾರಿ ಅಥವಾ ಸಮೀಪದಾರಿ ಯಾವುದೂ ಇಲ್ಲ. ತಮ್ಮ ಅಮೂಲ್ಯ ಪ್ರೀತಿಯ ಕಾಣಿಕೆಯನ್ನು ನನಗೆ ಅರ್ಪಿಸಿ ನನ್ನನ್ನು ಆನಂದ ತುಂದಿಲನನ್ನಾಗಿ ಮಾಡಿರುವ ಎಲ್ಲರಿಗೂ ನನ್ನದೆಲ್ಲವನ್ನು ಕೊಟ್ಟು ಬಿಡುವ ಸಾಮರ್ಥ್ಯ ನನಗೆ ಬರಲಿ ಎಂಬುದೊಂದೇ ನನ್ನ ಕಳಕಳಿಯ ಇಚ್ಛೆ. ಅದರಿಂದ ನಾನು ಅದೃಶ್ಯವಾದ ಕಾರಣ ಶರೀರ ಲೋಕಕ್ಕೆ ಹಿಂದಿರುಗುವ ಸಮಯದಲ್ಲಿ ಅವರ ಪಾದಧೂಳಿಯನ್ನು ನನ್ನ ಶಿರಸ್ಸಿನಲ್ಲಿ ಧರಿಸಿ ಹೀಗೆ ಹೇಳಬಹುದು: ನನ್ನ ಈ ಬದುಕಿನಲ್ಲಿ ನಿಮಗೆ ನಾನು ಮಾಡಲು ಸಾಧ್ಯವಾದುದು ಇಷ್ಟೇ. ನನ್ನ ಚೈತನ್ಯವನ್ನು ಪೂರಾ ತೊಡಗಿಸಿ ನಿಮ್ಮ ಸೇವೆ ಮಾಡಬೇಕು. ನೀವು ಕೃತಜ್ಞತೆಯಿಂದ ಯಾವ ಷರತ್ತೂ ಇಲ್ಲದೆ ನನ್ನ ಮೇಲೆ ಪ್ರೀತಿ ಸಹಕಾರಗಳ ಕೃಪಾವೃಷ್ಟಿಯನ್ನು ಕರೆದಿರುವಿರಲ್ಲ, ಆ ಋಣವನ್ನು ತೀರಿಸಬೇಕು. ಅದಕ್ಕಾಗಿ ನಾನು 84 ಲಕ್ಷ ಜೀವರೂಪಗಳ ಇಡೀ ಸಂಸಾರ ಚಕ್ರದಲ್ಲಿ ಹುಟ್ಟುವ ಅವಕಾಶ ನನಗೆ ಸಿಗಬೇಕು ಎಂಬುದೇ ನನ್ನ ಆಸೆ.